ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಏನಕ್ಕೆ ನನ್ನ ಮಾರ್ನಿಂಗ್ ರುಟೀನೇ ಜಾಸ್ತಿ ವ್ಲಾಗ್ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅವರು ಹೋದ್ಮೇಲೆ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಒಬ್ಬಳೇ ಇರ್ತೀನಿ, ಒಬ್ಬಳೇ ಏನು ಅಂತ ಮಾತಾಡೋಕ್ಕಾಗತ್ತೆ, ಒಬ್ಬಳೇ ಹೆಂಗೆ ವ್ಲಾಗ್ ಮಾಡೋಕ್ಕಾಗತ್ತೆ. ಹಾಗಾಗಿ ಮನೆಯವರು ಮಕ್ಕಳಿದ್ದಾಗಲೇ ನಾನು ವೀಡಿಯೋನ ಮಾಡ್ಕೋತೀನಿ. ಹಾಗೆ ಆ್ಯಸ್ ಯೂಶ್ವಲ್ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಏನು ಅಂದರೆ ನಮಗೆ ಅದರಲ್ಲೂ ಪೇರೆಂಟ್ಸು, ಅದರಲ್ಲೂ ಅಮ್ಮಂದಿರಿಗೆ ಮಕ್ಕಳನ್ನು ಬೆಳಗ್ಗೆ ಬೇಗ ಎಬ್ಬಿಸಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಸಾಕಾಗುತ್ತೆ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ನಾನು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದರಲ್ಲೂ ನಮ್ಮ ವಸಿಷ್ಠ ಅವರು ಇರುತ್ತಲ್ಲ, ಅದನ್ನು ತೊಗೊಂಬಂದಿದ್ದೀನಿ. ಹೋದ್ಸಲಿನೂ ಇದನ್ನೇ ತಂದು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್. ಹಾಗಾಗಿ ಮತ್ತೆ ಮಾಡು ಅಂತ ಹೇಳಿದ್ರಿಂದ ಮತ್ತೆ ತೊಗೊಂಬಂದಿದ್ದೀನಿ. ಈಗ ಅದರಲ್ಲೇ ಗಣವಿ ಕ್ಯಾರೆಟ್ ತೊಗೊಂಬ, ನನಗೆ ಕ್ಯಾರೆಟು, ಕೊತ್ತಂಬರಿ ಮತ್ತು ಗೋಡಂಬಿ ತುಂಬ ಚೆನ್ನಾಗಿತ್ತು ಟೇಸ್ಟು. ಮತ್ತೆ ತಿರ್ಗಾ ಮಾಡು ಅಂತಿದ್ರು, ಹಾಗಾಗಿ ಮತ್ತೆ ಇವತ್ತು ರವೆ ಇಡ್ಲಿನೇ ಮಾಡ್ತಾಯಿದ್ದೀನಿ. ಹಾಂ, ಒಂದೇ ಇರೋದು ತುಂಬ. ಈಗ ಅದಕ್ಕೆ ಮೊಸರು ಕೂಡ ತರಿಸಿದ್ದೀನಿ. ತುಂಬ ಚೆನ್ನಾಗಿತ್ತು ಇದು ಟೇಸ್ಟ್ ಮಾತ್ರ. ಅದರಲ್ಲೂ ಈ GRV ಇದು ತರಿಸಿದ್ನಲ್ಲ, ಇದು ಸಖತ್ತಿದೆ ಟೇಸ್ಟು. ಅದಕ್ಕೆ ಸಾಗು ಮಾಡೋಣ ಅಂತ ಕೊಬ್ಬರಿ ಬಟ್ಲ ಇದೆಯಲ್ಲ ಒಡೆದಿರೋದು, ತೆಂಗಿನಕಾಯಿ, ಅದನ್ನು ತಗೊಂಡು ಇದನ್ನು ಮಾಡೋ ಒಂದು 10 ನಿಮಿಷ ಮುಂಚೆ ನೆನೆಸ್ತೀನಿ. ಈಗ ಇಷ್ಟು ಬೇಗ ನೆನೆಸಂಗಿಲ್ಲ, ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ. ಟೀ ಕುಡಿದು ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ಹಾಗಾಗಿ ಇವತ್ತು ಟೀ ಮಾಡಿದ್ದೀನಿ ಬೆಳಗ್ಗೆ ಎದ್ದು. ಮತ್ತು ರಸ್ಕ್ ಇದೆ, ರಸ್ಕ್ ತಿನ್ನಬೇಕು ಅಂದರೆ ಟೀ ಬೇಕೇ ಬೇಕು, ರಸ್ಕ್ ಜೊತೆ ತಿನ್ನೋಕ್ಕೆ ಅಂತ ಹೇಳಿ ಟೀ ಮಾಡ್ತಾಯಿದ್ದೀನಿ. ಈಗ ಹಾಲು ಜೊತೆ ತಿನ್ನಿ ಅಂದರೆ ರಸ್ಕ್ನ ಹಾಲು ಜೊತೆ ತಿನ್ನಲ್ಲ ಅವರು, ಅದಕ್ಕೆ ಟೀನೇ ಬೇಕು, ಟೀನೇ ಚೆನ್ನಾಗಾಗೋದು ಅದು ಹಂಗೇಳಿ. ಹಾಗಾಗಿ ನಾನೀಗ ಟೀನ ಮಾಡ್ತಾಯಿದ್ದೀನಿ. ಏನಾಯ್ತು ವಿಡಿಯೋದಲ್ಲಿ ಬಂದು ಅಲ್ವೇನಮ್ಮ? ಟೀ ಸೋಸಲ್ಲ ಮೂಗಲ್ಲಿ ಯಾಕೆ ಮಾತಾಡ್ತಿದ್ಯೋ? ಮನೆಯಲ್ಲಿ ಚಿಕ್ಕ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ಸ್ವಲ್ಪ ಕಷ್ಟನೇ. ದೊಡ್ಡವರಾದರೆ ಅವರೇ ರೆಡಿ ಆಗಿಬಿಟ್ಟು ಹೋಗ್ತಾರೆ, ಅದರಲ್ಲಿ ನಮಗೇನು ತೊಂದರೆ ಅನಿಸಲ್ಲ. ಬಟ್ ಚಿಕ್ಕ ಮಕ್ಕಳನ್ನು ರೆಡಿ ಮಾಡಿ ಅವ್ರಿಗೆ ತಿಂಡಿ ತಿನ್ನಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು, ಅದರಲ್ಲೂ ಮನೆ ಕೆಲಸ, ಬೆಳಗಿನ ಕೆಲಸ, ತಿಂಡಿ ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫುಲ್ಲು ಟಯರ್ಡ್ ಅನಿಸ್ಬಿಡುತ್ತೆ, ತಲೆನೂ ಬಿಸಿ ಆಗುತ್ತೆ ಅವ್ರು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ. ಅದರಲ್ಲೂ ನಮ್ಮ ವಸಿಷ್ಠ ಅವರು ಅವತ್ತಿನ ಕೆಲಸ ಅವತ್ತೇ ಮಾಡಬೇಕು, ಹೋಮ್ವರ್ಕನ್ನು ಪೆಂಡಿಂಗ್ ಇಟ್ಕೊಂಡು ಹೋಗಲ್ಲ. ಹಾಗೆ ರೀಡಿಂಗ್ ಏನಾದರೂ ಕೊಟ್ಟಿದ್ದರೆ ಅವತ್ತೇ, ಲೆಸನ್ಗಳು ಏನಾದರೂ ಮಾಡಿದರೆ ಅವತ್ತೇ ಓದಬೇಕು. ಅಕಸ್ಮಾತ್ ನಿದ್ದೆ ಬಂದು ರಾತ್ರಿ ಏನಾದರೂ ರೀಡಿಂಗ್ ಅಂದರೆ ಓದಿಲ್ಲ ಅಂತಂದರೆ ಅವನು ಬೆಳಗ್ಗೆ ಎದ್ದು ಓದ್ಬಿಟ್ಟೆ ಸ್ಕೂಲಿಗೆ ಹೋಗ್ತಾನೆ. ಅದರಲ್ಲೂ ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ರೆ ಅಲ್ಲೇ ಬಂದು ಕೂತ್ಕೊಂಡು ನನಗೆ ತಲೆ ತಿಂತಾನೆ. ನಾನು ಓದ್ತೀನಿ ಒಪ್ಪಿಸ್ಕೊ ಅಂತ ಹೇಳಿಬಿಟ್ಟು ಅವನಿಗೆ ಅವತ್ತಿನ ಕೆಲಸ ಅವತ್ತೇ ಆಗಿಬಿಡಬೇಕು. ಆ ಥರ ಅವನು
ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಈಗ ಸಾಗು ಮಾಡೋದಕ್ಕೆ ಆಲೂಗಡ್ಡೆನ ಬೇಯಿಸಿದ್ದೀನಿ. ಕೈಂಡ್ಸ್ ಆಫ್ ಫುಡ್ ಮಿಲ್ಕ್ ಈಸ್ ಎ COMPLETE ಕಂಪ್ಲೀಟ್ ಫುಡ್. ನಮ್ಮ ವಸಿಷ್ಠ ಅವರು ಇಲ್ಲೇ ರೀಡಿಂಗ್ ಬೇರೆ ಮಾಡ್ಕೊಂಡು ಕುತ್ಕೊಂಡವ್ರೆ ಫ್ರೆಂಡ್ಸ್. ರಾತ್ರಿ ರೀಡಿಂಗ್ ಮಾಡಿಲ್ಲ, ಅಲ್ಲಾಡ್ಸ್ಬಿಡ್ರಿ. ಈಗ ರೀಡಿಂಗ್ ಮಾಡ್ತಾನೆ ನೋಡಲ್ಲಿ ವಿಡಿಯೋ ಹೆಂಗೆ ಬರಾಕಿ ನೋಡೋದು ಕತ್ಲಾಗಿ. ಈಗ ಒಂದ್ಸಲ ಓದು, ರಾತ್ರಿ ಒಂದ್ಸಲ ಓದು. ನನಗೆ ರಾತ್ರಿ ಓದು ಅಂತ ಹೇಳಿದ್ದೀನಿ ನಾನು. ಮತ್ತೆ ಮೋದಕ ಈ ಕಲರ್ ಮಾಡೋಣ, ಈ ಕಲರ್ ಇಷ್ಟು ಬೇಗ ನಾ ಕೈಲಿ ಇಲ್ವಾ? ಇಲ್ಲ ಕೇಳ್ಕೊಂಬ ಮ್ಯಾಮ್ನ ಮಾಡ್ಬೇಕಾ ಅಂತಂದು ಮಾಡ್ರಿ ಅಂದರೆ ಮಾಡುವಂತೆ. ಸರಿನಾ? ಮಮ್ಮಿ ಅಮ್ಮ ಓ ಇದು ಸ್ಕೈ ಕ್ಲೌಡ್ ಮತ್ತೆ ಸ್ಕೈ ಅಂತ ಬರೋದಲ್ಲ ಸ್ಕೈಯಲ್ಲಿ ಅದೆಲ್ಲ ಇರುತ್ತೆ. ಸನ್ ಇರುತ್ತೆ, ಮೂನ್ ಇರುತ್ತೆ, ಕ್ಲೌಡ್ಸ್ ಇರುತ್ತೆ, ಸ್ಟಾರ್ ಇರುತ್ತೆ. ಇವೆಲ್ಲ ನೋಡಿ, ಅವೆಲ್ಲ ಸ್ಕೈಯಲ್ಲಿ ಇರ್ತಾವಲ್ಲ. ಇವೆಲ್ಲ ನೋಡಿ ನೋಡಿದೀರಾ? ಮನೆಯಲ್ಲಿ ಒಂದು ಸಾಕ ಒಂದು ಸಾಕು ಇದನ್ನು. ಹದಿನಾರು ಆಯ್ತಾ? 16 ಆಯ್ತಾ? 16 ಫ್ರೆಂಡ್ಸ್, ನಮ್ಮ ವಸಿಷ್ಠ ಪುಂಸೆ ಪ್ರಾಕ್ಟೀಸ್ ಮಾಡ್ತಾನೆ ನೋಡಿ. ಮನೇಲಿ ಒಂದ್ಸಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕೇಳೋರು ಅವ್ರು ಸರ್. ಹಂಗಾಗಿ ಮನೇಲಿ ಒಂದ್ಸಲಿ ಮಾಡ್ತಾನೆ ಈಗ ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ. ಸ್ಟಿಫ್ ಆಗಿರ್ಬೇಕಾಯ್ತಾ ಬಾಡಿ. ಕಾಲಿನ ಮೇಲೆ ಎತ್ತಬೇಕು. ಫೋನ್ ಹಿಂಗಾಗತ್ತೆ ನೋಡಿರಿ, ಕತ್ಲೆ 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 ವೀಡಿಯೋ ಮಾಡೋವಾಗ. ಹೌದಾ? ಹೌದಾ? ಸಾಗು ಈ ಕಡೆ ಇಡ್ಲಿಗೆ ನೀರು ಕುದೀತಾ ಇದೆ. ಹೇಳಪ್ಪ, ನಿಂಗೆ ಗೊತ್ತಿಲ್ವಾ? ಇನ್ನೊಂದು ಪ್ಲೇಟ್ ಅಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. 2 ಪ್ಲೇಟ್
ಆಗುತ್ತೆ ಇದು ಅರ್ಧ ಕೆ ಜಿ ರವೆ. ಬಿಸಿ ಬಿಸಿ ರವೆ ಇಡ್ಲಿ ಈಗ ರೆಡಿ ಆಯಿತು ಒಂದು ಸಲ. ಈಗ ಸೆಕೆಂಡ್ ಬ್ಯಾಚ್ ಮತ್ತೆ ಇಡ್ತಾಯಿದ್ದೀನಿ. ನಮ್ಮ ವಸಿಷ್ಠ ಅವ್ರಿಗೆ ನಮ್ಮ ಮನೆಯವ್ರಿಗೆ ಟೈಮ್ ಆಗುತ್ತೆ ಈಗ ಅಂಗಡಿಗೆ ಮತ್ತು ಸ್ಕೂಲಿಗೆ ಹೋಗೋದಕ್ಕೆ. ಅವ್ರಿಗೆ ಫಸ್ಟ್ ಹಾಕ್ಕೊಟ್ಬಿಡ್ತೀನಿ, ಆಮೇಲೆ ಸ್ವಲ್ಪ ಇದರಲ್ಲಿ ಬರೋದು ಗಾನವಿಗೆ, ಸ್ಕೂಲ್ಗೆ ಮತ್ತು ಅವಳಿಗಾಗುತ್ತೆ. ಫಸ್ಟು ಈಗ ಇವ್ರು ಮುಗಿಸ್ಕೊಂಡ್ಬಿಡ್ಬೇಕು, ವಸಿಷ್ಠ ಮತ್ತು ಅವ್ರ ಪಪ್ಪಂದು. ವೇಟ್ ಮಾಡ್ತಾವ್ರೆ. ಫೋನ್ ನೋಡ್ಕೊಂಡು ತಿನ್ನಪ್ಪ ನೀನು, ಆಯಿತಾ? ಏನು ನೀನು ಅಂದರೆ ನೋಡಿ ಫ್ರೆಂಡ್ಸ್ ಹೆಂಗೆ ತಿರುಗ್ಕೋತಾನೆ. ಫೋನ್ ನೋಡೋಕ್ಕೆ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಆ ಕಡೆ ತಿರ್ಕೊಂಡು ಫೋನ್ ನೋಡುತ್ತೆ. ಆದರೆ ಆಫ್ ಮಾಡ್ತೀನಿ, ತೊಗೋತೀನಿ ಫಸ್ಟ್, ಟೈಮ್ ಆಗುತ್ತೆ. ಬಾಕ್ಸ್ನ ಹಿಂಗೆ ಶೇಕ್ ಮಾಡ್ಕೊಂಡು ತೊಗೊಂಡೋಗ್ಬೇಡಪ್ಪ, ಹೆಂಗೆ ಬೇಕಂಗೆ ಇಡಬೇಡ ಸ್ಕೂಲಲ್ಲಿ. ಬುಕ್ಸ್ ಎಲ್ಲ ಇಟ್ಕೊಂಡಿದ್ಯಾ? ನೋಡಿ ಅಲ್ಲೊಂದು ಬುಕ್ ಇಟ್ಟಿದೆಯಾ, ಇದು ಇದು ಮನೆಯದಾ? ಎಂಟುದಾ? ರೀಡಿಂಗ್ ಮಾಡ್ತಿದ್ದಲ್ಲ ಈಗ ಅದೆಲ್ಲಿ? ಟೆಸ್ಟ್ ಇತ್ತು ನಿನ್ನೆ ನಮ್ಮ ವಸಿಷ್ಠ ಅವರಿಗೆ ಸ್ಕೂಲಲ್ಲಿ. ಟೆಸ್ಟ್ ಅಂದರೆ ಇವ್ರಿಗೆ ಸೋಮವಾರ ಶುಕ್ರವಾರ ಹಿಂಗೆ ಟೆಸ್ಟ್ ಇಡ್ತಾರೆ, ವೀಕ್ಲಿ 2 days. ಇದು ಕನ್ನಡ ಟೆಸ್ಟ್, ಇದು ಡಿಕ್ಟೇಷನ್, ಇದು ರೈಟಿಂಗು, ಇದು ನೋಡಿ ರೀಡಿಂಗ್ A+. ಇಂದು ಕನ್ನಡ ಹ್ಯಾಂಡ್ ರೈಟಿಂಗ್ ಫ್ರೆಂಡ್ಸ್ ನಮ್ಮ ವಸಿಷ್ಠ ಅವ್ರದ್ದು ಚೆನ್ನಾಗಿದೆ. ಪೆನ್ ತೊಗೊಂಬಮ್ಮ, ಸೈನ್ ಹಾಕಬೇಕು. ಪ್ರತಿ ಸಲನೂ ಟೆಸ್ಟ್ ಮಾಡ್ತಾರೆ. ಎಲ್ಲದರಲ್ಲೂ A+. ಈಗ ಇವು ಆಟುಳ ಆಯಿತು, ಅದಾದಮೇಲೆ ಈಗ ಅವ್ರಿಗೆ ವರ್ಡ್ಸ್ ಸ್ಟಾರ್ಟ್ ಆಗಿದೆ. ಎಲ್ಲಿಟ್ಟಿ ಪೆನ್? ವರ್ಡ್ಸ್ಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇದಕ್ಕೆ ಪೇರೆಂಟ್ಸ್ ಸೈನ್ ಹಾಕಿ ಕಳಿಸ್ಬೇಕು. ತಗೋಪ್ಪ, ಖರ್ಚಿಪ್ ತೊಗೊಂಡಿಲ್ಲ, ಸಿಕ್ತಾ ಖರ್ಚಿಫು? ನಡಿಗೆ ಬಂದಿದ್ಯಲ್ಲಪ್ಪ, ಅದರಲ್ಲಿ ಏನೋ ಇದು ಎಷ್ಟು ನಾಕೋರಲ್ಲ, ಹೊಸದಲ್ಲವಾ? ಹೇಳಿ ನೋಡಿ ಎಷ್ಟು ನಾಕೋ. 5 ml ಕುಡಿಬೇಕು ನೀವು. ಎಷ್ಟಾಯ್ತು ನೋಡಿ ಫ್ರೆಂಡ್ಸ್, ವಸಿಷ್ಠರೇ ಸಿರಪ್ ಕುಡಿತಾರೆ, ಒಬ್ಬರೇ ಹೆಲ್ಪ್ ತಗೊಳ್ಳಲ್ಲ. ಹೌದಾ? ನೆಗಡಿ ಆಗಿದೆ, ನೆಗಡಿ ಸಿರಪ್ ಇದು. ನೀರು ಕುಡಿಬೇಡ, ತಡಿ ಸ್ವಲ್ಪ ಹೊತ್ತಾಗಲಿ. ಬಾ, ಬುಕ್ಸ್ ಎಲ್ಲ ಇಟ್ಕೊಂಡು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊ. ಇಟ್ಕೊಂಡ? ಆ ಬುಕ್ ತಂದು ಒಳಗಿಡ, ಅಲ್ಲಿ ಇಟ್ಟಿರೋದು. ಕೈಲೇ ತಿಂತೀನಪ್ಪ, ಸ್ಪೂನ್ ಇಡ್ಬೇಕಾ ಮಗ? ಅದನ್ನೇ ಈಗ ನೋಡು ಚಿನ್ನಿ, 3 ಸಾಕಾ? ಹೌದಾ? 2 ಸಾಕು ಅಂತ. 2 ಹಾಕಿದ್ದೀನಿ, 2 ಹಾಕಿದ್ದೀನಿ. ಕೀ ಕೊಡು, ಗಾಡಿ ಕೀ. ನಿಧಾನಕ್ಕೆ ಇಳಿ. ಬಾಯ್. ಬುಕ್ಸ್ ಇಟ್ಕೊಂಡ? ನಿಧಾನಕ್ಕೆ ಇಳಿ. ಬಾಯ್ ಹೇಳ್ತಾವನಲ್ಲೇ, ಯಾಕೆ ಹಂಗೆ ಪಾಪ ಜೀವ ತಿಂತೀಯ?